ಪ್ರತಿಯೊಂದು ಕೊಟ್ರು. ಆದ್ರೆ ಕಡ್ಡಾಯವಾಗಿ ಎಲ್ಲಾ ಕಡೆನೂ ಕೆಲ್ಸಕ್ಕೆ ತಗೋತಾ ಇಲ್ಲ. ಕೆಲಸ ನಮ್ಗ್ ಬೇರೆ ಕೊಡ್ರಿ ಅಂದ್ರೆ ಕೊಡಕ್ ತಯಾರಿಲ್ರಿ ಅವ್ರು. ಅವಳಿ ಕಸ ಗುರ್ತಿಸ್ತಾರ್ರಿ, ಕಸ ಒಯ್ಯೋರ್ನ ಗುರ್ತಿಸಾಕತ್ತಿಲ್ರಿ. ಪೂರ ತಳನ ಬಾದಾಗೈತಿ ಅದು. ಕಸ ಹಾಕೋದ್ರ ಹೆಂಗ್ ಹಾಕ್ಬೇಕ್ರಿ ಅದನ್ನ ನಾವ್ ಮ್ಯಾಗ ಹಾಕುದು ತಳಗ್ ಬೀಳುದ್ರಿ. ಎಲ್ಲಾ ಲೇಡೀಸು ಮುಂದ್ ಬರ್ಲಿ ಅಂತ ಒಳ್ಳೆ ಉದ್ದೇಶದಿಂದ ಕೊಟ್ಟಿದ್ದಾರೆ. ಆದ್ರೆ ಕೆಲ್ಸ ಯಾಕೆ ಕೊಡ್ತಾ ಇಲ್ಲ? ಗೌರ್ಮೆಂಟ್ ಲಿಂತ್ರ ಫ್ರೀ ಅಂತ ಕೊಟ್ರು. ಬಿಟ್ಟು ಹಂಗ ಕಸ ಚಲ್ಲಿ ಬರೋದನ್ನ ಅಲ್ರಿ, ಅವನ್ನೆಲ್ಲ ಡಿವೈಡ್ ಮಾಡ್ಬೇಕು. ಒಂದು ಬೂಚ್ ಮೊದ್ಲು ಮಾಡಿ ಕಾಜ್ ಎಲ್ಲಾ ಬೇರ್ಪಡಿಸ್ಬೇಕು. ಅದ್ನ್ಯಾರು ಗುರ್ತಿಸಂಗಿಲ್ರಿ. ಹಂಗ ಪೇಮೆಂಟ್ ಆಗ್ತಿತ್ತಲ್ಲಮ್ಮ ನಿಮ್ಗೆ ಪೇಮೆಂಟ್ ಆಗ್ತಿತ್ತಲ್ಲ ಅಂತಾರ. ಎಲ್ಲಾರ್ಗಿ ನಿರ್ದಿತವಾದ ಪೇಮೆಂಟ್ ಇಲ್ರಿ. 4-5 ತಿಂಗಳು ಪೇಮೆಂಟ್ ಆದ್ರೂ ಹಾಕಲ್ಲ. ಫ್ರೀ ಆಗಿ ಉಚಿತ ನಮ್ಗೆ ತರಬೇತಿ ತಗೊಂಡ್ ಹೋಗಿ ಮನೇಲಿ ಕುಂದ್ರದಾದ್ರೆ ನಾವ್ಯಾಕೆ 1 ತಿಂಗಳು ತರಬೇತಿ ತಗೋಬೇಕಾಗಿತ್ರಿ? ನನ್ ಗಂಡ ತೀರ್ಕೊಂಡಿಂದ ಹೋಗಿ ಕೆಲಸ ಕೇಳಿದ್ರ ಒಟ್ಟ ಕೆಲಸನ ಕೊಡುವಲ್ರು. ಕರೆಕ್ಟ್ ಆಗಿ ನಮ್ ತಿಂಗಳ ಪೇಮೆಂಟ್ ಆಗ್ಬೇಕು. ಆಮೇಲೆ ಗುತ್ತಿಗೆದಾರ ಪದ್ಧತಿ ಒಳಗೆ ನಾವು ಬೇಡ. ಸ್ವಚ್ಛ ವಾಹಿನಿ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು ವೇತನ ಸರ್ಕಾರ ನೀಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಹಳ್ಳಿ ಓಣಿಯ ಪ್ರತಿ ಮನೆಗೂ ಸ್ವಚ್ಛ ವಾಹಿನಿ ಕಾರ್ಮಿಕರು ಕಸ ವಿಲೇವಾರಿ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು ಮತ್ತು ತರಬೇತಿ ಪಡೆದ ನಂತರ ಸ್ವಚ್ಛ ವಾಹಿನಿ ಕಾರ್ಮಿಕರಿಗೆ ಗ್ರಾಮ ಪಂಚಾಯತಿ ಕೆಲಸ ಕೊಡಬೇಕು. ಪ್ರತಿ ತಿಂಗಳು 5ನೇ ತಾರೀಕಿಗೆ ವೇತನ ಸರ್ಕಾರ ನೀಡಬೇಕು. ಇನ್ನು ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರವನ್ನ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರವನ್ನ ಒತ್ತಾಯಿಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಎಂಬಿ ನಾಡಗೌಡರ್ ಹೇಳಿದರು. ಅವರು ಜಿಲ್ಲಾಡಳಿತ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಗೌರವ ಅಧ್ಯಕ್ಷರಾದ ಬಿಐ ಇಳಗೇರ್ ಅವರು ಮಾತನಾಡಿ ಮಹಿಳಾ ಕಾರ್ಮಿಕರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಚಂದ್ರಗೌಡ ವೆಂಕನಗೌಡರ್, ಮಹೇಶ್ ಹುಲ್ಗೋಡ್, ಮಹೇಶ್ ಪತ್ತಾರ್, ಶಕುಂತಲಾ ಘಾರಿ, ದಾವಲ್ ಬಿ, ಜ್ಯೋತಿ ಬಂಡಿವಡ್ಡರ್ ಅನೇಕರು ಮತ್ತು ನೂರಾರು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ 25ನೇ ವಾರ್ಷಿಕ ಪಾದಾರ್ಪಣೆ. 6, 7, 8, 9 ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ. ಏಪ್ರಿಲ್ 10ರಿಂದ ಮೇ 30ರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು. ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ. ಗಣಿತ, ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ. ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು. ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆಯಿದೆ. ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ. ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ, ಲಿಂಗಾಯತ್ ಭವನದ ಹತ್ತಿರ, ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ, ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್, ಧಾರವಾಡ. ವಿಕಾಸ್ ಅಕಾಡೆಮಿ ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕಾಗಿ. ಇಂದು 21 ತಾರೀಕಿನಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಮಹಿಳೆಯರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಆದರೆ ಇವರಿಗೆ ನೇಮಕ ಮಾಡ್ಕೊಂಡಿದ್ರು ಕೂಡ, ಟ್ರೈನಿಂಗ್ ಕೊಟ್ಟಿದ್ರು ಕೂಡ ಬಹುತೇಕ ಪಂಚಾಯಿತಿಗಳಲ್ಲಿ ಕೆಲಸ ಕೊಡ್ತಾ ಇಲ್ಲ. ಒಂದು ಕೆಲಸ ಕೊಟ್ಟವರಿಗೆ ನಿರ್ದಿಷ್ಟ ಸಂಬಳ ಇಲ್ಲ. ಆಯಾ ಪಂಚಾಯಿತಿ ಅಥವಾ ಅಲ್ಲಿ ಒಂದು ಅಗ್ರಿಮೆಂಟ್ ಇದೆ. ಇಲ್ಲಿ ಸ್ವಚ್ಛ ಸಂಜೀವಿನಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯಿತಿ ನಡುವೆ ಒಂದು ಒಡಂಬಡಿಕೆ ಆಗ್ತದೆ. ಆ ಒಡಂಬಡಿಕೆ ಆಧಾರದಲ್ಲಿ ಕೆಲಸ ಕೊಡೋದು ಮತ್ತು ವೇತನ ಕೊಡೋದು ಸರ್ಕಾರದ ಗೈಡ್ಲೈನ್ ನಲ್ಲಿ ತಪ್ಪಾಗಿದೆ ಅದು. ಸೊ ಅದನ್ನ ಕೈ ಬಿಡಬೇಕು. ಸ್ವಚ್ಛ ವಾಹಿನಿಯಲ್ಲಿ ಕೆಲಸ ಮಾಡುವಂತ, ಟ್ರೈನಿಂಗ್ ತಗೊಂಡಿರುವಂತ ಎಲ್ಲರಿಗೂ ಕಡ್ಡಾಯವಾಗಿ ಕೆಲಸ ಕೊಡಬೇಕು. ಮತ್ತೆ ಕನಿಷ್ಠ 15,000 ರೂಪಾಯಿ ಡ್ರೈವರಿಗೆ ನಮಗೆ ವೇತನ ಈಗ ಸದ್ಯಕ್ಕೆ ಅದರಲ್ಲಿ ಗೈಡ್ಲೈನ್ ನಲ್ಲಿ ಇದೆ. ಅದರ ಪ್ರಕಾರ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ 15,000 ರೂಪಾಯಿ ಸ್ವಚ್ಛ ವಾಹಿನಿ ಡ್ರೈವರಿಗೆ ಕೊಡಬೇಕು, 10,000 ರೂಪಾಯಿ ಹೆಲ್ಪರಿಗೆ ಕೊಡಬೇಕು ಅಂತ ಹೇಳಿ, ಮತ್ತು ಆರೋಗ್ಯ ವಿಮೆ, ಗಾಡಿ ಇನ್ಶೂರೆನ್ಸು, ಗಾಡಿ ರಿನ್ಯೂವಲ್ ಅದೆಲ್ಲ ಇವರೇ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇವ್ರ ಸಂಬಳದಲ್ಲಿ ಇದು ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಗ್ರಾಮ ಪಂಚಾಯಿತಿ ನಿರ್ವಹಿಸಬೇಕು ಅಂತ ಹೇಳಿ ಸುಮಾರು ಒಂದು 17 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಎಂಪಿ ನಾಡಗೌಡ ಅಂತ ಹೇಳಿ ಈ ಸಂಘದ ರಾಜ್ಯಾಧ್ಯಕ್ಷರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಚ್ಛ ವಾಹಿನಿ ನೌಕರರು
ಅವ್ರಿಗೆ ಭದ್ರತೆ ಸಿಗಬೇಕಾಗಿದೆ. ಆಮೇಲೆ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಂಥ ಎಲ್ಲ ನೌಕರರನ್ನು ನೌಕರಿಗೆ ಕೆಲಸ ಕೊಡಬೇಕು. ಆಮೇಲೆ ಸರಿಯಾದಂಥ ರೀತಿಯಲ್ಲಿ ಕನಿಷ್ಠ ವೇತನ ನಿಗದಿ ಆಗಬೇಕು. ಆಮೇಲೆ ಅವ್ರಿಗೆ ಯಾವುದೇ ಶೋಷಣೆ ಆಗಬಾರ್ದು. ಮತ್ತು ಈ ಪ್ರಸಕ್ತ ಸಂದರ್ಭದಲ್ಲಿ ಸರ್ಕಾರ ಅವರನ್ನು ಅಗೌರವವಾಗಿ ನೋಡ್ಕೋಬಾರ್ದು ಮತ್ತು ಅವರಿಗೆ ಭದ್ರತೆ ಸಿಗಬೇಕನ್ನುವಂಥ ಇನ್ನೊಂದಿಷ್ಟೆಲ್ಲ ಬೇಡಿಕೆಗಳು ನಮ್ಮೆಲ್ಲ ಇವೆ. ಎಲ್ಲ ಬೇಡಿಕೆಗಳು, ಈ ನ್ಯಾಯಯುತ ಬೇಡಿಕೆಗಳು ಈಡೇರಬೇಕನ್ನೋಂಥ ದಿಶೆಯಲ್ಲಿ ಇವತ್ತು ಪ್ರಥಮವಾಗಿ ಈ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ನೌಕರರು ಹೋರಾಟ ಶುರುವಾಗಿದೆ. ಈ ಹೋರಾಟಕ್ಕೆ ತಾವು ಬೆಂಬಲ ಸೂಚಿಸಬೇಕು ಮತ್ತು ಸಹಕಾರ ನೀಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು BI ಇಳಿಗೇರ್, ಈ ಸಂಘದ ಗೌರವ ಅಧ್ಯಕ್ಷ. ಪಂಚಾಯತಿ ಕುಂದಗೋ ತಾಲೂಕು. ನಮ್ಮಲ್ಲಿ ತರಬೇತಿ ಕೊಟ್ಟಿದ್ದು ಒಳ್ಳೆ ಉದ್ದೇಶನೇ. ಎಲ್ಲಾ ಲೇಡೀಸು ಮುಂದ್ ಬರ್ಲಿ ಅಂತ ಒಳ್ಳೆ ಉದ್ದೇಶದಿಂದ ಕೊಟ್ಟಿದ್ದಾರೆ. ಆದ್ರೆ ಕೆಲಸ ಯಾಕೆ ಕೊಡ್ತಾ ಇಲ್ಲ? ಗೌರ್ಮೆಂಟ್ ಲಿಂತ್ರ ಫ್ರೀ ಅಂತ ಕೊಟ್ರು ಓಪಿನ. ಹೊಳ್ಳಿ ಹೆಣ್ಮಕ್ಳು ಮುಂದ್ ಬರ್ಬೇಕು ಅಂತ ಮುಂದೂನು ತಗೊಂಡ್ರು, ಟ್ರೈನಿಂಗು ಕೊಟ್ರು, ಉಚಿತ ನಮ್ಗ ಲೈಸೆನ್ಸ್ ಕಾರ್ಡ್ ಕೊಟ್ರು, ಪ್ರತಿಯೊಂದು ಕೊಟ್ರು. ಆದ್ರೆ ಕಡ್ಡಾಯವಾಗಿ ಎಲ್ಲಾ ಕಡೆನು ಕೆಲ್ಸಕ್ಕೆ ತಗೋತಾ ಇಲ್ಲ. ಬೇಡ ಲೇಡೀಸು ಅಂತ ಕಳಿಸೋದು. ಆಮೇಲೆ ಪೇಮೆಂಟ್ 4 ತಿಂಗಳು ಒಂದ್ ಕಡೆ ತಗೊಂಡಿದ್ದಾರೆ, 4-5 ತಿಂಗಳು ಪೇಮೆಂಟ್ ಆದ್ರೂ ಹಾಕಲ್ಲ. ಆಮೇಲೆ ಕೈಗೆ ಹ್ಯಾಂಡ್ ಗ್ಲೌಸ್ ಕೊಡಲ್ಲ. ಆಮೇಲೆ ಸರಿಯಾಗಿ ನೀಟಾಗಿ ಬಟ್ಟೆ ಕೊಡಲ್ಲ. ಅವ್ರಿಗೆ ಇನ್ಫಾರ್ಮ್ ಅಂತ ಕೊಡ್ಬೇಕಲ್ವಾ, ಅದು ಕೊಡಲ್ಲ. ಹಿಂಗ್ ಮಾಡಿದ್ರೆ ನಾವ್ ಹೆಂಗ್ ಕೆಲಸ ಮಾಡೋದು? ಎಲ್ಲ ಕೊಡ್ಬೇಕಲ್ವಾ ಕರೆಕ್ಟ್ ಆಗಿ. ಈಗ ನೀವು ಕೊಟ್ಟಿದ್ದು ನಮಗ್ ಕರೆಕ್ಟ್ ಆಗಿ ನಮ್ಗ ಹೊರಗ್ ಬರ್ಬೇಕಂತ ಹೆಣ್ಮಕ್ಳು ಹೊರಗ್ ತಂದಿದ್ದೀರಾ. ಫ್ರೀ ಆಗಿ ಉಚಿತ ನಮ್ಗೆ ತರಬೇತಿ ತಗೊಂಡ್ ಹೋಗಿ ಮನೇಲಿ ಕುಂದ್ರದಾದ್ರೆ ನಾವ್ಯಾಕೆ 1 ತಿಂಗಳು ತರಬೇತಿ ತಗೋಬೇಕಾಗಿತ್ರಿ? ಮನೇಲಿ ಇರ್ಬೋದಾಗಿತ್ತಲ್ಲ. ನಮ್ ಕೂಲಿ ಕೆಲಸ ಮಾಡ್ಕೊಂತ ಇದ್ವಲ್ಲ ನಾವು. ತರಬೇತಿ ಕೊಟ್ರು ನೀವೇ, ಈ ಕೆಲ್ಸಾನು ನೀವೇ ಕೊಡ್ಬೇಕು, ಪೇಮೆಂಟು ನೀವೇ ಕೊಡ್ಬೇಕು. ಕರೆಕ್ಟ್ ಆಗಿ ನಮ್ ತಿಂಗಳ ಪೇಮೆಂಟ್ ಆಗ್ಬೇಕು. ಆಮೇಲೆ ಗುತ್ತಿಗೆದಾರ ಪದ್ಧತಿ ಒಳಗೆ ನಾವು ಬೇಡ. ನಮ್ ಬೇಡಿಕೆ ಏನು ಗೌರ್ಮೆಂಟ್ ಲಿಂತ್ರನೇ ನಮಗ್ ಪೇಮೆಂಟ್ ಆಗ್ಬೇಕು. ನಾವು ಒಂದು ಹಕ್ಕದಾರ ಆಗಿ ಇರ್ಬೇಕು ಅಂತ ನಮ್ ರೂಲ್ಸ್. ಪೇಮೆಂಟ್ 4-5 ತಿಂಗಳ ಆದ್ರೂ ಆಗ್ಯಲ್ರಿ ಮೇಡಮ್. ಒಂದೊಂದ್ ಕಡೆ ಒಂದೊಂದ್ ವರ್ಷ ಆದ್ರೂ ಪೇಮೆಂಟ್ ಇಲ್ಲ. ಅದಕ್ಕೋಸ್ಕರ ಈಗ ಜನ ನಾವ್ ಎಲ್ಲಿ ಹೋದ್ರೆ ಏನಾಯ್ತಪ್ಪ, ಸುಮ್ನೆ ತರಬೇತಿ ಕೊಟ್ರು ಮನೇಲಿ ಕುಂದ್ರಿಸಿದ್ರು ಅಂತ ಹೇಳ್ತಾ ಇದಾರೆ ಮೇಡಮ್. ಇನ್ನು ಎಷ್ಟೋ ಜನ ಇದಾರೆ ನಮ್ಮಲ್ಲಿ. 5-6 ಸಾವಿರ ಜನ ಇದಾವೆ ಏನ್ ಮೇಡಮ್, ನಾವ್ ಕೆಲಸ ಮಾಡೋರೇ ಇದ್ದೇವೆ. ಆದ್ರೆ ಕರೆಕ್ಟ್ ಆಗಿ ಕೆಲಸ ಇಲ್ಲ ಅಂತ ನಾವ್ ಬಂದಿಲ್ಲವ. ಈಗ ಕರೆಕ್ಟ್ ಆಗಿ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಇದೊಂದು ಬೇಡಿಕೆನ ಈಡೇರಿಸ್ಕೊಡ್ಬೇಕಂತ ನಮ್ಮ ನೀಲವ್ವ ಕುರ್ಬರ್. ಸಾಕಿನ ತಲೆಮರು ಬಂತ. ನಮ್ಗೆ ಒಟ್ಟ 2.5 ವರ್ಷ ಆತ್ರಿ, ಗಾಡಿನ ಕೊಟ್ಟಿಲ್ಲ. ನಮ್ಗೆ ಗಾಡಿ ಕೊಡುವಂಗ ಮಾಡ್ಬೇಕ್ರಿ ಗ್ರಾಮ ಪಂಚಾಯತಿಲಿಂದ. ನನ್ ಗಂಡ ತೀರ್ಕೊಂಡಿಂದ ಹೋಗಿ ಕೆಲಸ ಕೇಳಿದ್ರ ಒಟ್ಟ ಕೆಲಸನ ಕೊಡುವಲ್ರು. ನಮ್ದು ಹೆಂಗಾರ ಮಾಡಿ ಇದನ್ ಮಾಡ್ಬೇಕು. ಗೌರವ ಫಕೀರಪ್ಪ ಮಾದಾರ್ರಿ, ಮರಬ್ರಿ. ನಾವು ಹಳ್ಳಿಕೆರಿದ್ದಾರಿ. ನಮ್ದು ಗಾಡಿ 6 ತಿಂಗಳ ಆತ್ರಿ, ಚಲೋ ಆಗೇ ಇಲ್ರಿ ಗಾಡಿ. ಒಟ್ಟ ಈಗ ನಾವು ಹೇಳಿ ಸಾಕಾತ್ರಿ ಅವ್ರಿಗೆ. ಕೆಲಸ ನಮ್ಗೆ ಬೇರೆ ಕೊಡ್ರಿ ಅಂದ್ರೆ ಕೊಡಕ್ ತಯಾರಿಲ್ರಿ ಅವ್ರು. ಸುದ್ ಮಾಡ್ಸಂದ್ರು ಮಾಡಿಸ್ತೇವೆ ಅಂತಾರ್ರಿ. ಒಳ್ಳೆ ಏನು ಸುದ್ದಿನೇ ಇಲ್ರಿ ಅವ್ರು. ನಮ್ಗೂ ಹೇಳಿ ಸಾಕಾಗಿ ಸುಮ್ನೆ ಕೈ ಬಿಟ್ಬಿಟ್ರಿ. ನಮ್ಗೆ ಬೇರೆ ಕೆಲ್ಸನಾರ ಕೊಡೋಲ್ರಿ ಅವ್ರು. ಬೇರೆ ಏನ್ರ ಕೆಲ್ಸ ಕೊಟ್ರೆ ಬೇರೆ ಕೆಲ್ಸನಾರ ಮಾಡ್ತಿರ್ತೇವೆ ನಾವು. ಈಗ ಎಂತ ಇಲ್ಲಂದ್ರ 6 ತಿಂಗಳ ಆತ್ರಿ ಅದು ಗಾಡಿ ನಿಂತು. ಒಟ್ಟ ರಿಪೇರಿನೂ ಮಾಡ್ಸಿಲ್ರಿ, ಅದನ್ನ ಇದನ್ನು ಮಾಡ್ಸಿಲ್ರಿ ಅವ್ರು. ಇದ ಒಂದ ತಳನ ಬಾದಾಗೈತಿ. ಕಸ ಹಾಕಕ್ ಏಟು ಇದನ್ನ ಇಲ್ರಿ ಅದು. ಅದ್ರ ಸಂಬಂಧ ಈಗ ನಾವು ಹಿಂಗಾರ ಹೋಗಿ ಬಂದ್ರಂತೆ ಬಂದಿವ್ರಿ ನಾವು ಇಲ್ಲಿ. 6,500 ಸಾವಿರ ನಮ್ ತಿಂಗಳಾಗ ಕೊಡೋದಿಲ್ರಿ. ಇದನ್ರಿ ತಿಂಗಳಾಗ ಇದನ್ನ ಕೆಲ್ಸ ಕೊಡೋದಿಲ್ರಿ. ವಾರದಾಗ 3 ದಿನ ಅಷ್ಟ ಕೊಡ್ತಾರ್ರಿ ನಮ್ಗೆ. ಇಲ್ಲ ಕೆಲ್ಸನ ಅವು ಗಾಡಿ ಡೀಸೆಲ್ ಹಾಕ್ಸಿದ್ರ ಅಂದ್ರ ಹೋಗುದು, ಡೀಸೆಲ್ ಹಾಕ್ಸಿಕಂದ್ರ ಅದು ಸುಮ್ನೆ ಬಂದಾರ್ರಿ. ಅದು ಯಾವಾಗ ಅವ್ರು ಹಾಕಿಸ್ತಾಕ ಹೋಗುದ್ರಿ, ಹಾಕ್ಸ್ಲಾಗ ಮನ್ಯಾಗ ಕುಂತ ಬಿಡೋದು. ಈಗ ಹೊಳ್ಳಿಗೆ ಎಂತ ಇಲ್ಲಂದ್ರ 6 ತಿಂಗಳ ಆತ್ರಿ ನಾವ್ ಮನ್ಯಾಗ ಕುಂತ. 6 ತಿಂಗಳ ಹೇಳಿ ಮೊನ್ನೆ ಮೀಟಿಂಗ್ ಇತ್ರಿ ಊರಾಗ. ಹೇಳಿದ್ರಿ ಅವ್ರು ಮಾಡಿಸ್ತೇವೆ, ಮ್ಯಾಗಿದ್ದ ದುಡ್ಡು ಬರ್ದಿಲ್ಲ, ಮಾಡಿಸ್ತೇವಿ ಅಂತಾರ. ಬರೀ ಮಾಡ್ಸಾಕ ತಯಾರಿಲ್ರಿ. ಅದು ಪೂರ ತಳನ ಬಾದಾಗೈತ್ರಿ. ಅದು ಕಸ ಹಾಕೋದ್ರ ಹೆಂಗ್ ಹಾಕ್ಬೇಕ್ರಿ? ಅದನ್ನ ನಾವ್ ಮ್ಯಾಗ ಹಾಕುದು ತಳಗ್ ಬೀಳುದ್ರಿ. ಅದಕ್ ಹೊಳ್ಳಿ ಜಗನ ಇಲ್ರಿ. ಅದನ್ನ ಹಿಡ್ದೇವಂತಾರ. ಅದಕ್ ಜವಾನ್ ಇದನ್ನ ಸ್ವಚ್ಛ ಇದನ್ನ ಮಾಡ್ಸಿನೂ ಕೊಡವಲ್ರಿ. ಅದನ್ನ ಬರೀ ಇದನ್ನ ಹೇಳ್ತಾರ ನಮ್ಗೆ. ಹೋದ್ ಸರ್ತಿಗೊಮ್ಮೆ ಯಾಕ ನಾವ್ ಈಗ ಪಂಚಾಯತಿಗೆ ಹೋಗುದ್ ಬಿಟ್ಬಿಟ್ಟೇವ್ರಿ. ಅದನ್ನ ನೀಲವ್ವ ಬಸಾಪುರ, ಹಳ್ಳಿಕೆರಿ. ನಾವು ಸ್ವಚ್ಛವಾಹಿನಿ ಕೆಲ್ಸಕ್ಕೆ ಡ್ರೈವರ್ ಆಗಿ ಇದಾಗ್ಯವ್ರಿ.
ಇಲ್ಲೆಲ್ಲ ನಮ್ಗೆ ಪಂಚಾಯತಿಲಿಂದ ಕೆಲ್ಸಕ್ಕೆ ಗಾಡಿ ಕೊಟ್ಟು ಕೆಲ್ಸಕ್ಕೆ ತಗೊಂಡಾರ್ರಿ. ಅದ್ರ ಸಂಜೀವನಿ ಒಕ್ಕೂಟದಿಂದ ನಮಗ್ ಪೇಮೆಂಟ್ ಅಂತ ಹೇಳ್ಯಾರ್ರಿ. ನಮಗ್ ಪಂಚಾಯತಿಲಿಂತ್ರನ ಪಂಚಾಯತಿಯವ್ರಿಗೆ ಗುರ್ತಿಸಿ ಪಂಚಾಯತಿ ಪೇಮೆಂಟ್ ಹೊಳ್ಳಿ ಪಂಚಾಯತಿಯವ್ರು ಅಂತೇಳಿ ಗುರ್ತಿಸಿ ನಮ್ಗೆ ಕೆಲಸ ಕೊಡ್ಬೇಕಂತ ಹೇಳಿರಿ. ಹೊಳ್ಳಿ ಕಸ ಗುರ್ತಿಸ್ತಾರ್ರಿ, ಕಸ ಒಯ್ಯೋರ್ನ ಗುರ್ತಿಸಾಕತ್ತಿಲ್ರಿ. ಕಸ ಇದ್ದಿದ್ದನ್ನ ನೋಡ್ತಾರ್ರಿ, ಕಸ ಐತಮ್ಮ ಅಲ್ಲಿದ್ ಒಯ್ರಿ ಅಂತೇಳಿ. ಯಾರು ಒಯ್ಯಾತಾರ, ಹೆಂಗ್ ಅವ್ರ ಕಷ್ಟ ಏನ, ಅವ್ರಿಗೆ ಹಾಸ್ಪಿಟಲ್ದ್ ಹೆಂಗ, ಅವ್ರ ಫ್ಯಾಮಿಲಿದ್ ಹೆಂಗ, ಅವ್ರ ಕರೆಕ್ಟ್ ಆಗಿ ಪೇಮೆಂಟ್ ಬರಾತಿತ್ತೋ ಇಲ್ಲೋ, ತಿಂಗಳ ಕೊಡ್ತಾರೋ ಇಲ್ಲೋ ಅದ್ನ ಯಾರು ಕೇಳೋರು ಯಾರು ಇಲ್ಲ ರೀ. ಹಂಗಾಗಿ ಎಲ್ಲಾರು ಸೇರಿ ಒಗ್ಗಟ್ಟಾಗಿ ಬಂದೇವಿ. ನಮ್ಮನ್ನ ಪಂಚಾಯತಿ ಕೆಲ್ಸಗಾರ ಅಂತೇಳಿ ಪಂಚಾಯತಿಯವ್ರ ಜಿಲ್ಲಾ ಪಂಚಾಯತಿಯವ್ರ ಗುರ್ತಿಸಿ ನಮ್ಗೊಂದು ಸರಿಯಾದ ನಿರ್ಧಾರ ತಗೊಂಡ ಮನವಿ ಒಪ್ಕೋಬೇಕಂತೇಳಿ ಎಲ್ಲಾರು ನಿರ್ಧಾರ ರೀ. ನಮ್ಗ ಅಂದ್ರ ನಮ್ಮ ಹಳ್ಳಿಗೆ ನಾಕ್ ಊರ್ ಅಂತೇಳಿ ಬಂದಿರ್ತಾವ್ರಿ ಪಂಚಾಯತಿಗೆ ಸಂಬಂಧಪಟ್ಟಿವ್. ಅದ್ರ ನಡ್ರಾಕ್ ಒಂದು ಘಟಕ ಮಾಡಿರ್ತಾರಿ. ಘಟಕದ ಹತ್ರ ಹೋಗಿ ಬಿಡ್ಬೇಕ್ರಿ. ಬಿಟ್ಟು ಹಂಗ ಕಸ ಚಲ್ಲಿ ಬರೋದನ್ನ ಅಲ್ರಿ, ಅವನ್ನೆಲ್ಲ ಡಿವೈಡ್ ಮಾಡ್ಬೇಕು. ಒಂದು ಬೂಚ್ ಮೊದ್ಲು ಮಾಡಿ ಕಾಜ್ ಎಲ್ಲಾ ಬೇರ್ಪಡಿಸ್ಬೇಕ. ಅದ್ನ್ಯಾರು ಗುರ್ತಿಸಂಗಿಲ್ರಿ. ಹಂಗ ಪೇಮೆಂಟ್ ಆಗ್ತಿತ್ತಲ್ಲಮ್ಮ ನಿಮ್ಗೆ ಪೇಮೆಂಟ್ ಆಗ್ತಿತ್ತಲ್ಲ ಅಂತಾರ. ಎಲ್ಲಾರ್ಗಿ ನಿರ್ದಿತವಾದ ಪೇಮೆಂಟ್ ಇಲ್ರಿ. ಒಬ್ರಿಗೆ 3,000, ಒಬ್ರಿಗೆ 5,000, ಅದು ಕರೆಕ್ಟ್ ಆಗಿ 6 ತಿಂಗಳಿಗೆ ಪೇಮೆಂಟ್ ಆಗ್ತಿತ್ರಿ. ಯಾರ್ದು ನಡಿತೈತ್ರಿ? ಹಳ್ಳಿ ಒಳಗ ಜೀವನ ನಡೆಯೋದಿಲ್ರಿ. ಮಂದಿ ಇನ್ನ ಹೊಲಕ್ ಹೋದ್ರೆ ಇನ್ನ ದುಡ್ಮೇರ ಆಗ್ತೈತಿ ಅಂತೇಳಿ ಮನಿಯೊಳಗ್ ಬಿಡ್ರಿ ಅನ್ನೋರು ಅದಾರ್ರಿ. ಹಂಗಾಗಿ ಬಂದೇವಿ, ಧೈರ್ಯ ಮಾಡಿ ಹೆಣ್ಮಕ್ಳಾಗಿ ಗಾಡಿನೂ ಹೊಡ್ಯಾತೀವಿ, ಕಸಾನು ಒಯ್ಯಾಕತ್ತೇವಿ. ಇದೆಲ್ಲ ಸರ್ಕಾರಕ್ಕೆ ಗೊತ್ತು ಐತಿ. ಆದ್ರೆ ಗುರ್ತಿಸ್ರಿ, ನಮ್ಮನ್ನ ಮೇಲೆ ಎತ್ತಿ ಹಿಡೀರಿ ಅಂತೇಳಿ ನಮ್ಮ ಆಸೆ. ನಮಗ್ ಬೆಂಬಲವಾಗಿ ಎಲ್ಲಾ ಸರ್ಗಳು ಅದು ನಿಂತಾರ. ನಿಮ್ಮಂದನ ಒಪ್ಪಸಾಕತ್ತೇವಿ. ಏನ್ ಎಲ್ಲಿ ಮುಟ್ಟಿಸ್ತೀರ ಅನ್ನೋದು ನಿಮಗ್ ಬಿಟ್ಟಿದ್ವಿ. ನಿರ್ಮಲಾ ಅಂತೇಳಿ. ನಮ್ದ ಗುಡ್ಡದಹುಲಿಕಟ್ಟಿ, ಕಲ್ಗಟ್ಗಿ ತಾಲೂಕ್.